ಯುವರ್ ಆನರ್, ಯಾವ 4 ಕೊಲೆಗಳ ಆಪಾದನೆ ಹೊತ್ತು ನಾವಿಲ್ಲಿ ನಿಂತಿದ್ದೇವೋ ಆ ಕೊಲೆಗಳನ್ನ ಹುಚ್ಚಿನಿಂದಲೋ ಅವಿವೇಕದಿಂದಲೋ ಹಣದಾಸೆಗೋ ಅಥವಾ ಸೇಡ್ನಿಂದಲೋ ಮಾಡಲಿಲ್ಲ. ನಿಮ್ಮ ಕಾನೂನಿನ ಮೇಲಿದ್ದ ನಮ್ಮ ವಿಶ್ವಾಸ ಹೋಗಿ ಅಪನಂಬಿಕೆಗಳು ಶುರುವಾದಾಗ ನಾವು ಈ ಕೊಲೆಗಳನ್ನು ಮಾಡ್ಬೇಕಾಗಿ ಬಂತು. ಈಗ ನಾವು ಹೇಳಬೇಕು ಅಂತಿರೋ ವಿಚಾರನ ಇಲ್ಲಿ ಸೇರಿರೋ ಜನರಾಗಲಿ ಇಲ್ಲಿರೋ ವಕೀಲರಾಗಲಿ ಸರಿಯಾಗಿ ಅರ್ಥ ಮಾಡ್ಕೋತಾರೆ ಅನ್ನೋ ನಂಬಿಕೆ ನಮ್ಗಿಲ್ಲ. ಆದರೂ ನಾವೇ ನೇರವಾಗಿ ನ್ಯಾಯಾಲಯದಲ್ಲಿ ಹೇಳೋಕೆ ಇಷ್ಟಪಡ್ತೀವಿ. ನಿಮಗೆ ಅವಕಾಶ ಕೊಟ್ಟಿದೆ, ಹೇಳಬಹುದು. ನಾವು 4 ಜನ ನಿರುದ್ಯೋಗ ಅನ್ನೋ ರೋಗದಲ್ಲಿ ನರಳ್ತಿದ್ವಿ. ನಮಗೆ ಮನೇಲಿ ಮರ್ಯಾದೆ ಇರಲಿಲ್ಲ, ಸಮಾಜದಲ್ಲಿ ಸ್ಥಾನ ಇರಲಿಲ್ಲ. ಎಲ್ರು ನಮ್ಮನ್ನ ಬಿಟ್ಟಿ ಕುಳಿತಿನ ದಂಡ ಪಿಂಡಗಳು ಅಂತ ಹಂಗಿಸ್ತಾ ಇದ್ವಿ. ಒಳ್ಳೇದಾಗುತ್ತೆ ಒಳ್ಳೇದಾಗುತ್ತೆ ಅಂತ ನಾವು ಹಗಲು ರಾತ್ರಿ ಕಳೆಯೋದ್ರಲ್ಲೇ ಸಾಕಾಗ್ತಿತ್ತು. ಆದ್ರೂ ದಿನ ಬೆಳಿಗ್ಗೆ ಕೆಲಸದ ಬೇಟೆ ತೊಡಗ್ತಿದ್ವಿ. ಇಷ್ಟೆಲ್ಲ ನೋವಿನ ಮಧ್ಯೆ ನಮ್ಮನ್ನೆಲ್ಲ ಒಂದುಗೂಡಿಸ್ತಿದ್ದ ವಿಚಾರ ಅಂದ್ರೆ ನಿರುದ್ಯೋಗ, ಪಂಚಾಕ್ಷರ ಇಂಜಗ್ಲಿ. ಯುವರ್ ಆನರ್, ಈ ರೀತಿ ಬೀದಿ ನಾಯಿಗಳ ತರ ಕಾಲ ಕಳೆದು ನಮ್ಮ ಆಸೆಗಳೆಲ್ಲ ಸತ್ತು ಸಮಾಧಿ ಆದ. ಆಗ ನಮ್ಮ ಆಸೆಗಳೆಲ್ಲ ಸತ್ತು ಸಮಾಧಿ ಆದ. ಆಗ ನಮ್ಮನ್ನು ಈ ಸ್ಥಿತಿಗೆ ತಂದ ಈ ಸಮಾಜ, ಈ ವ್ಯವಸ್ಥೆ ಬಗ್ಗೆ ನಮಗೆ ಆಕ್ರೋಶ ಬಂತು. ಬೆವರು ಸುಸಿ ದುಡಿತೀವಿ ಅಂದಾಗ ಕೆಲಸ ಕೊಡಿದ ಜನ ಸೋಡಾ ಬಾಟಲ್, ಸೈಕಲ್ ಚೈನ್ ಹಿಡಿದಾಗ ಬೆಚ್ಚಿ ಬಿದ್ದು. ಆಗ ನಮಗೆ ಅರ್ಥವಾಯ್ತು, ಇದು ರಾಮರಾಜ್ಯ ಅಲ್ಲ, ರಾವಣ ರಾಜ್ಯ. ಇಲ್ಲಿರೋರೆಲ್ಲ ರಾಕ್ಷಸರು, ಅವ್ರನ್ನೆಲ್ಲ ನಿಗ್ರಹಿಸಬೇಕಾದ್ರೆ ಇದೇ ಸರಿಯಾದ ದಾರಿ ಅಂತ. ನಾನು ಹುಟ್ಟಿದಾಗಿನಿಂದಲೇ ನಿರುದ್ಯೋಗಿ. ಫುಟ್ಪಾತ್ನಲ್ಲಿ ಹುಟ್ಟಿ ಫುಟ್ಪಾತ್ನಲ್ಲಿ ಬೆಳೆದ ನನಗೆ ಜೀವನಕ್ಕೊಂದು ಗುರಿ ಇದೆ ಅನ್ನೋದೇ ಗೊತ್ತಿರಲಿಲ್ಲ. ಏನೋ ಹುಟ್ಟೆ, ಬದುಕಬೇಕು, ಬದುಕ್ತಿದ್ದೀನಿ. ಅಲ್ಲಿ ಕುಳಿತಿದ್ದಲ್ಲ ಆ ತಾಯಿ ಮತ್ತು ಅವ್ರ ಮಗಳು ಸತ್ತು ಹೋದ ಮೀನಾ ಅಕಸ್ಮಾತ್ ಆಗಿ ನಮ್ಮ ಜೀವನದಲ್ಲಿ ಕಾಲಿಟ್ರು. ಗುರಿ ಇಲ್ಲದೆ ನಮ್ಮ ಜೀವನಕ್ಕೆ ಒಂದು ದಾರಿ ತೋರಿಸಿದ್ರು. ಆಗ ನಮ್ಗೆ ಎಷ್ಟು ಸಂತೋಷ ಆಯ್ತು ಅಂದ್ರೆ ಅಷ್ಟು ಸಂತೋಷನ ನಮ್ಮ ಜೀವನದಲ್ಲಿ ಅನುಭವಿಸೇ ಇರಲಿಲ್ಲ. ಒಂದು ಒಳ್ಳೆ ಭವಿಷ್ಯದ ಕನಸು ಕಂಡ್ವಿ ಸರ್. ಆದ್ರೆ ಈ 4 ಜನ ರಾವಣರು ನಮ್ಮ ಕನಸನ್ನೆಲ್ಲ ಹೊಡೆದು ನುಚ್ಚು ನೂರು ಮಾಡಿದ್ರು ಸರ್, ನುಚ್ಚು ನೂರು ಮಾಡಿದ್ರು. ನಾವು ಸತತವಾಗಿ 6 ತಿಂಗಳು ಈ ರಾಕ್ಷಸರ ಬಗ್ಗೆ ಗುಟ್ಟಾಗಿ ವಿಚಾರಿಸಿದ್ವಿ. ಆಗ ನಮಗ್ ತಿಳಿದು ಬಂದ ವಿಚಾರ ಏನ್ ಗೊತ್ತಾ? ನಮ್ಮ ಹಾಗೇನೆ 100 ಜನ ಇದೇ ವ್ಯಕ್ತಿಗಳ ಅತ್ಯಾಚಾರಕ್ಕೆ ತುತ್ತಾಗಿದ್ದಾರೆ ಅಂತ. ಯುವರ್ ಆನರ್, ಈ ಚಂಡಾಲರು ಎಂತೆಂತ ಅನ್ಯಾಯ ಮಾಡಿದ್ದಾರೆ ಗೊತ್ತೇನು? ಮೊದಲು ನಾಯಕ್. ಈ ನಾಯಕ್ ಎಂತವನು ಅಂದ್ರೆ ಐ ಆಬ್ಜೆಕ್ಟ್ ಯುವರ್ ಆನರ್. ನಾಯಕ್ ಜೀವನಕ್ಕೂ ಈ ಮೊಕದ್ದಮೆಗೂ ಯಾವ ಸಂಬಂಧನೂ ಇಲ್ಲ. ಅವರ ವೈಯಕ್ತಿಕ ವಿಷಯ ಇಲ್ಲಿ ಪ್ರಸ್ತಾಪಿಸೋದಾದ್ರೆ ನಮ್ಮ ಆಕ್ಷೇಪಣೆ ಇದೆ. ನೀವು ಈ ಕೇಸಿಗೆ ಸಂಬಂಧಪಟ್ಟ ವಿಷಯ ಮಾತ್ರ ಹೇಳಿ. ನಾಯಕ್ ವಿಚಾರನ ಹೇಳಕ್ ಬಿಡಿ, ಆಗ್ಲೇ ಸತ್ಯ ಹೊರಗೆ ಬರೋದು. ಯಾರು ನೀವು? ಅವ್ರು ಹೇಳ್ತಿರೋ ನಾಯಕನ ದೌರ್ಜನ್ಯಕ್ಕೆ ಬಲಿಯಾದ ಮನುಷ್ಯ. ಅವ್ರ ಕಾರ್ಖಾನೆಯಲ್ಲಿ ಕೂಲಿ ಕೆಲಸ ಮಾಡ್ತಿದ್ದೆ. ಅವ್ರ ಹಳೆ ಕ್ರೈನ್ ನ ಓಡಿಸ್ತಾ ಇದ್ದೆ. ಒಂದಿನ ಅದು ಮುರಿದು ಬಿದ್ದು ನನ್ನ 2 ಕೈಗಳನ್ನು ಕಳ್ಕೊಂಡೆ. ನನಗೆ ಬರಬೇಕಾದ ಪರಿಹಾರ ಅಂತ ಕೇಳಿದ್ದಕ್ಕೆ ಕೃಷ್ಣನ ಹೆಂಡತಿಗೂ ನನಗೂ ಇಲ್ಲದ ಸಂಬಂಧ ಕಲ್ಪಿಸಿ ನನ್ನನ್ನ ಕೆಲಸದಿಂದ ತೆಗೆದು ಹಾಕಿದ್ರು. ನನ್ನ ಪರಿಹಾರನ ನುಂಗ ಹಾಕಿದ್ರು. ಈಗ ಮೆಜೆಸ್ಟಿಕ್ ಸರ್ಕಲ್ ನಲ್ಲಿ ನನ್ನ ಹೆಂಡತಿ ಮಕ್ಕಳು ಭಿಕ್ಷೆ ಬೇಡ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಯಾರು? ನ್ಯಾಯಸ್ಥಾನದಲ್ಲಿ ಕೂತಿರೋ ನೀವು ನನಗೆ ನ್ಯಾಯ ಕೊಡ್ಸಿ. ನನಗೆ ಅನ್ಯಾಯ